ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ರಾಜ್ಯದ 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ವರುಣನ ಆರ್ಭಟ ಇದೆ. ನೂರಾರು ಮನೆಗಳಿಗೆ ಹಾನಿಯಾಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ನೀರಿನಲ್ಲಿ ಮುಳುಗಿ ಹೋಗಿದೆ ಸಾವಿರಾರು ಎಕರೆ ಕೃಷಿ ಭೂಮಿ. ಜನ ಪರದಾಟವನ್ನ ಪಡ್ತಾ ಇದ್ದಾರೆ ಮಳೆಗಾಲದಲ್ಲಿ. ಆದ್ರೆ ಜನರ ಕಷ್ಟಗಳಿಗೆ ಸ್ಪಂದಿಸಬೇಕಾದವರು ಏನ್ ಮಾಡ್ತಿದ್ದಾರೆ ಅಂದ್ರೆ ನಾವು ಕೇಳ್ತಿರೋದು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನ್ ಮಾಡ್ತಿದ್ದಾರೆ? ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಪ್ರವಾಹ ಪೀಡಿತ ಸ್ಥಳಕ್ಕೆ ಭೇಟಿ ಕೊಡಬೇಕು, ಎಲ್ಲೆಲ್ಲಿ ಏನ್ ಸಮಸ್ಯೆ ಆಗಿದೆ ಪರಿಶೀಲನೆ ಮಾಡಬೇಕು, ಜನರ ಕಷ್ಟಗಳಿಗೆ ಈ ಸಂದರ್ಭದಲ್ಲಿ ಅವರು ಸ್ಪಂದಿಸಬೇಕು. ವೋಟ್ ಹಾಕಿ ಗೆಲ್ಸಿರೋದೇ ಜನರ ಕಷ್ಟಗಳಿಗೆ ಸ್ಪಂದಿಸಬೇಕು ಅಂತ, ಕಷ್ಟ ಕಾಲದಲ್ಲಿ ಜನರಿಗೆ ಆಗ್ಲಿ ಅಂತ. ಆದ್ರೆ ಪ್ರವಾಹ ಪೀಡಿತ ಸ್ಥಳಕ್ಕೆ ಹೋಗ್ತಾ ಇಲ್ಲ. ಕೇವಲ ನೆಪ ಮಾತ್ರ ಕೊಂದಿಷ್ಟು ಸಭೆಗಳನ್ನ ಮಾಡ್ತಾರೆ. ಸಭೆಯಲ್ಲಿ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಅಧಿಕಾರಿಗಳು ಹೇಳ್ತಾ ಬಿಡ್ತಾರೆ. ಆದ್ರೆ ಪ್ರವಾಹ ಪೀಡಿತ ಸ್ಥಳಕ್ಕೆ ಹೋಗ್ತಾ ಇಲ್ಲ, ಜನರನ್ನ ನೇರವಾಗಿ ಭೇಟಿ ಆಗ್ತಾ ಇಲ್ಲ. ಸಾಕಷ್ಟು ಕಡೆಗಳಲ್ಲಿ ಮನೆ ಕುಸಿತ ಆಗಿದೆ. ಅನ್ನ ನೀರಿಗೂ ಪರದಾಟ ಇದೆ. ಸುತ್ತ ನೀರಿದೆ ಮನೆ ಸುತ್ತ, ಆದ್ರೆ ಕುಡಿಯೋದಕ್ ಮಾತ್ರ ಪಾಪ ನೀರು ಸಿಗ್ತಿಲ್ಲ ಎಷ್ಟೋ ಜನಕ್ಕೆ. ಇಷ್ಟೆಲ್ಲ ಪರದಾಟ ಪಡ್ತಾ ಇದ್ರು ಕೂಡ ಉಸ್ತುವಾರಿ ಸಚಿವರುಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ತಮ್ಮ ಜಿಲ್ಲೆಗಳತ್ತ ಸುಳಿತಾನೇ ಇಲ್ಲ. ಸಮಸ್ಯೆ ಆಲಿಸೋದ್ ಬಿಟ್ಟು ಬೆಂಗಳೂರಲ್ಲೇ ಕೆಲವು ಠಿಕಾಣಿ ಹುಡ್ಕೊಂಡು ಕುತ್ಕೊಂಡಿದ್ದಾರೆ. ಸಚಿವ ಸ್ಥಾನ, ಉಸ್ತುವಾರಿ ಸ್ಥಾನಕ್ಕೆ ಮಾತ್ರ ಭಾರಿ ಲಾಭಿ ಮಾಡ್ತಾರೆ. ತಕ್ಷಣಕ್ಕೆ ಡೆಲ್ಲಿಗೆ ಹೊರಟೋಗ್ತಾರೆ, ವಾಪಸ್ ಬರ್ತಾರೆ. ಯಾರನ್ನ ಎಲ್ಲಿ ಮೀಟ್ ಮಾಡಬೇಕು ಅದಕ್ಕೆಲ್ಲ ಇವ್ರಿಗೆ ಪುರ್ಸೋತಿರುತ್ತೆ. ಆದ್ರೆ ಜನರ ಕಷ್ಟ ಸಮಸ್ಯೆ ಆಲಿಸೋಕ್ ಮಾತ್ರ ಟೈಮ್ ಇರಲ್ಲ. ಭಾರಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಉಸ್ತುವಾರಿ ಸಚಿವರೇ. ಜನರ ಸಮಸ್ಯೆ ಆಲಿಸಿ. ಇದು ನ್ಯೂಸ್ 18 ನ ಕಳಕಳಿ. ನೋಡಿ, ಭಾರಿ ಮಳೆಗೆ ಕರುನಾಡು ತತ್ತರಿಸಿ ಹೋಗಿದೆ. ಉಸ್ತುವಾರಿ ಸಚಿವರು ಮಾತ್ರ ನಾಪತ್ತೆಯಾಗಿದ್ದಾರೆ. ತಮಗೆ ಇಂತಿಂತದ್ದೇ ಜಿಲ್ಲೆ ಬೇಕು ಅಂತ ಹೇಳಿ ಭಾರಿ ಪೈಪೋಟಿ ಮಾಡ್ತಾರೆ, ಲಾಭಿ ಮಾಡ್ತಾರೆ ಉಸ್ತುವಾರಿ ಸ್ಥಾನ ತಗೊಳ್ಬೇಕಾದ್ರೆ. ಆದ್ರೆ ಈಗ ಮಾತ್ರ ಪತ್ತೆ ಇಲ್ಲ. ಈ ಬಗ್ಗೆ ಮುಖ್ಯಮಂತ್ರಿಗಳು ಮೊನ್ನೆ ಒಂದು ಸಭೆ ಮಾಡಿದ್ರು. ಸಭೆಯಲ್ಲಿ ಅಧಿಕಾರಿಗಳಿಗೆ ಹೇಳಿದ್ರು, ಒಂದಿಷ್ಟು ಸಲಹೆ ಸೂಚನೆ ಕೊಟ್ರು. ಅಲ್ಲಿಗೆ ಮುಗಿದೋಯ್ತಾ? ಇಲ್ಲ, ಮಳೆ ಇನ್ನೂ ಕೂಡ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ತುಂಬಾ ಜನ ಪಾಪ ಮನೆ ಮಠ ಕಳ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಉಸ್ತುವಾರಿ ಸಚಿವರುಗಳು ಮಾತ್ರ ಸೈಲೆಂಟ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ತುಂಬಾ ಜನ ಬೆಂಗಳೂರಿಗೆ ಸೀಮಿತ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಇಲ್ಲೇ ಇದ್ದಾರೆ, ಹೋಗೇ ಇಲ್ಲ. ಹಾಗಾದ್ರೆ ಏನ್ ಮಾಡ್ತಿದ್ದಾರೆ ಉಸ್ತುವಾರಿ ಸಚಿವರುಗಳು? ಫಸ್ಟ್ ದಕ್ಷಿಣ ಕನ್ನಡ ಸುನಿಲ್ ಕುಮಾರ್ ಅವರು ಜಿಲ್ಲೆಯಲ್ಲೇ ಇದ್ದಾರೆ. ಆದ್ರೆ ಎಲ್ಲೆಲ್ಲಿ ಏನೇನ್ ಸಮಸ್ಯೆ ಆಗಿದೆ ಮಳೆಯಿಂದಾಗಿ ಅದನ್ನ ಪರಿಶೀಲನೆ ಮಾಡಿ ಖುದ್ದು ಸ್ಥಳಕ್ಕೆ ಹೋಗೋದಕ್ಕೆ ಆ ಗೋಜಿಗೆ ಅವರು ಹೋಗ್ತಾ ಇಲ್ಲ. ಮತ್ತೊಬ್ರು ಬಿಸಿ ನಾಗೇಶ್, ಕೊಡಗು ಭಾಗದಲ್ಲಿ ಜನರಿಗೆ ಮೂರ್ ಆತಂಕ. ಒಂದ್ ಕಡೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ, ಇನ್ನೊಂದ್ ಕಡೆ ಭೂಮಿ ಕಂಪಿಸ್ತಾ ಇದೆ, ರಿಪೀಟೆಡ್ಲಿ ಭೂ ಕುಸಿತ ಸಂಭವಿಸ್ತಾ ಇದೆ. ಎಲ್ಲಿ ಯಾವಾಗ ಹೇಳಕ್ ಆಗ್ತಾ ಇಲ್ಲ. ಜನ ಆತಂಕದಲ್ಲಿದ್ದಾರೆ, ಜೀವನ ಕೈಯಲ್ಲಿ ಹಿಡ್ಕೊಂಡು ಬದುಕ್ತಾ ಇದ್ದಾರೆ. ಕೊಡಗು ಜಿಲ್ಲೆ ಕಡೆ ಮುಖ ಮಾಡಿಲ್ಲ ಬಿಸಿ ನಾಗೇಶ್ ಅವರು. ಅದೇ ಮಕ್ಕಳ ಶೂ ಮತ್ತೆ ಸಾಕ್ಸ್ ಬಗ್ಗೆ ಬೇಕಾಬಿಟ್ಟಿ ಮಾತಾಡಕ್ ಮಾತ್ರ ಮಾತಾಡ್ತಾರೆ. ಆದ್ರೆ ತಮ್ದೊಂದು ಜವಾಬ್ದಾರಿ ಇದೆಯಲ್ಲ, ಅದನ್ನ ನೀಟಾಗಿ ನಿಭಾಯಿಸಬೇಕು, ಅದ್ರ ಕಡೆ ಗಮನ ಇಲ್ಲ. ಇನ್ನು ಉಡುಪಿ ಭಾಗದಲ್ಲೂ ಸಾಕಷ್ಟು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ಜನರು. ಎಸ್ ಅಂಗಾರ ಅವರು ಸಭೆ ಮಾಡಿ ಹೋಗಿದ್ದಾರೆ, ಬಿಟ್ರೆ ಅದಾದ್ಮೇಲೆ ಪತ್ತೆ ಇಲ್ಲ. ಇನ್ನು ಚಿಕ್ಕಮಗಳೂರು ಉಸ್ತುವಾರಿ ಸಚಿವರೇ ಇಲ್ಲ. ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟ ಮೇಲೆ ಅಲ್ಲೂ ಸಾಕಷ್ಟು ಅವ್ಯವಸ್ಥೆ ಸೃಷ್ಟಿಯಾಗಿದೆ. ಇನ್ನು ಗೋವಿಂದ ಕಾರಜೋಳ ಅವರು ಅದು ಎಲ್ಲಿದಾರೋ ಏನ್ ಮಾಡ್ತಿದಾರೋ ಪತ್ತೆನೇ ಇಲ್ಲ. ಬೆಳಗಾವಿ ಜಿಲ್ಲೆಯಲ್ಲೂ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಆ ಕಡೆ ತಲೆ ಹಾಕಿಲ್ಲ ಅವರು. ಇನ್ನು ಮುರುಗೇಶ್ ನಿರಾಣಿ ಅವರು ಕಲಬುರಗಿ ಭಾಗದಲ್ಲಿ ಸಾಕಷ್ಟು ಅಫೆಕ್ಟ್ ಆಗಿದೆ. ಒಂದ್ ಕಡೆ ಶಾಲೆ ಒಳಗೂ ಕೂಡ ನೀರು ನುಗ್ಗಿತ್ತು. ಅದ್ರ ಬಗ್ಗೆಯೂ ನಾವು ನಿರಂತರವಾಗಿ ವರದಿ ಪ್ರಸಾರ ಮಾಡ್ತಾ ಇದ್ವಿ. ಬಹುಶಃ ಉಸ್ತುವಾರಿ ಸಚಿವರಿಗೆ ಮುರುಗೇಶ್ ನಿರಾಣಿ ಅವರಿಗೆ ಇದ್ರ ಬಗ್ಗೆ ವಿಷಯ ಗೊತ್ತಿದೆಯೋ ಇಲ್ವೋ. ಮಾಧ್ಯಮದಲ್ಲಿ ಬರಬೇಕು, ನಾವು ಎಚ್ಚರಿಸಬೇಕು, ಆಮೇಲೆ ಎಚ್ಚೆತ್ಕೊಳ್ತಾರೆ. ಇನ್ನು ಗೋಪಾಲಯ್ಯ ಹಾಸನ ಜಿಲ್ಲೆಯಲ್ಲೇ ಇದ್ದಾರೆ, ಬಟ್ ಯಾವುದೇ ಪ್ಲೇಸ್ಗೆ ಹೋಗಿ ಅವ್ರು ವಿಸಿಟ್ ಮಾಡಿದ್ದಂತೂ ಇನ್ನೂ ಗೊತ್ತಾಗಿಲ್ಲ. ಇನ್ನು ಶಿವಮೊಗ್ಗದಲ್ಲಿ KC ನಾರಾಯಣಗೌಡರು ಜಿಲ್ಲೆಗೆ ಹೋಗಿಲ್ಲ, ಬೆಂಗಳೂರಲ್ಲೇ ಬಹುಶಃ ಇಲ್ಲಾಂದ್ರೆ ಮುಂಬೈನಲ್ಲಿ ಠಿಕಾಣಿ ಹೂಡಿರ್ತಾರೆ ಅಂತ ಕಾಣಿಸುತ್ತೆ. ಇನ್ನು ಉತ್ತರ ಕನ್ನಡ ಉಸ್ತುವಾರಿ ಸಚಿವರು ಕೋಟಾ ಶ್ರೀನಿವಾಸ್ ಪೂಜಾರಿ ಸಭೆ ನಡೆಸಿ ಹೋಗಿದ್ದಾರೆ, ಇದುವರೆಗೂ ಪತ್ತೆ ಇಲ್ಲ. ಇನ್ನು ಚಿಕ್ಕಮಗಳೂರು ಬಗ್ಗೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಈಶ್ವರಪ್ಪನವ್ರು ರಾಜೀನಾಮೆ ಕೊಟ್ಟ ಮೇಲೆ ಅಲ್ಲಿ ಉಸ್ತುವಾರಿ ಸಚಿವರೇ ಇಲ್ಲ. ಅವ್ಯವಸ್ಥೆ ಮಾತ್ರ ಸುಮಾರಾಗಿದೆ. ಮಹಾರಾಷ್ಟ್ರ
ರಾಷ್ಟ್ರದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಪರಿಣಾಮ ಬೆಳಗಾವಿ ಜಿಲ್ಲೆಯಲ್ಲಿ ನೆರೆ ಪರಿಸ್ಥಿತಿ ಇದೆ. ಬೆಳಗಾವಿ ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಇದೆ. ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಅವರು ಮಾತ್ರ ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಈ ಟೈಮ್ನಲ್ಲಿ ನೀವು ಜನರ ಸಂಕಷ್ಟ ಏನು ಕೇಳಬೇಕು. ಇದು ತುಂಬಾ ಕಷ್ಟ ಇರುತ್ತೆ ಜನರಿಗೆ. ನೀವು ಎಲೆಕ್ಷನ್ ಹತ್ರ ಬಂದಾಗ ಬರೋದು, ಅವಾಗ ಏನೋ ಒಂದು ಸಬೂಬ್ ಕೊಡೋದು, ಜನನೂ ಎಚ್ಚೆತ್ಕೊಳ್ಬೇಕು. ಇನ್ಫ್ಯಾಕ್ಟ್ ಯಾಕಂದ್ರೆ ನಿಮ್ ಕಷ್ಟ ಕಾಲದಲ್ಲಿ ಯಾರು ನಿಮ್ಗೆ ಆಗಿಲ್ಲ ಅವ್ರನ್ನ ತಿರಸ್ಕಾರ ಮಾಡಿ, ಮುಲಾಜ್ ನೋಡ್ಬೇಡಿ ಆ ಟೈಮ್ನಲ್ಲಿ. ಯಾಕಂದ್ರೆ ಅವಾಗ ಬಂದು ಭಾರಿ ನಾಟಕ ಮಾಡ್ತಾರೆ, ನಿಮ್ ಕೈ ಕಾಲು ಹಿಡಿಯೋಕ್ಕೂ ರೆಡಿ ಇರ್ತಾರೆ ರಾಜಕಾರಣಿಗಳು. ಆದ್ರೆ ನಿಮ್ ಕಷ್ಟ ಅಂತ ಬಂದಾಗ ನಿಮ್ಗೆ ಯಾರು ಸ್ಪಂದಿಸ್ತಾರೆ ಅವ್ರನ್ನ ನೆನಪು ಮಾಡ್ಕೊಳ್ಳಿ ಓಟ್ ಹಾಕುವಾಗ. ಒಂದು ವಾರದಿಂದ ಜನಸಾಮಾನ್ಯರು ಸಂಕಷ್ಟದಲ್ಲಿದ್ದಾರೆ. ಆದ್ರೆ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಆ ಕಡೆ ಸುಳ್ದೇ ಇಲ್ಲ. ಗೋವಿಂದ ಕಾರಜೋಳ ಅವರು ಉಸ್ತುವಾರಿ ಸಚಿವರ ವಿರುದ್ಧ ಈಗ ಜನಸಾಮಾನ್ಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ಈಗ ಮಳೆ ದೂರಕ್ಕಾಗಲ್ಲ, ಅದು ನ್ಯಾಚುರಲ್ ಪ್ರೋಸೆಸ್, ಅದು ಬರಲೇಬೇಕು. ಬರ್ಲಿಲ್ಲ ಅಂದ್ರೆ ನೂರಾರು ಸಮಸ್ಯೆ ಉಂಟಾಗುತ್ತೆ. ಮಳೆ ಬರ್ಲಿ, ಮಳೆ ಬರಬೇಡ ಅಂತ ಮಳೆಗೆ ಯಾರು ಇಲ್ಲಿ ದೂಷಿಸ್ತಾ ಇಲ್ಲ, ಆಪಾದನೆ ಮಾಡ್ತಾ ಇಲ್ಲ. ಆದ್ರೆ ಮಳೆ ಬಂದಾಗ ನಮ್ಮ ತಪ್ಪುಗಳಿಂದ ಒಂದಿಷ್ಟು ಅವ್ಯವಸ್ಥೆಗಳು ಏನಾಗಿದೆ ಅದನ್ನೀಗ ಸರಿಪಡಿಸ್ಬೇಕು ಯಾರು? ಅಧಿಕಾರಿ ವರ್ಗ ಮತ್ತೆ ರಾಜಕಾರಣಿಗಳು. ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ನೋಡಿ, ದಕ್ಷಿಣ ಕನ್ನಡದಲ್ಲಿ ಸುನಿಲ್ ಕುಮಾರ್ ಅವರು ಜಿಲ್ಲೆಯಲ್ಲೇ ಇದ್ದಾರೆ. ಅಧಿಕಾರಿಗಳ ಜೊತೆ ಸಭೆ ಮಾಡಿ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ. ಆದ್ರೆ ನೆಕ್ಸ್ಟ್ ಸ್ಟೆಪ್ ಏನಿದೆ ಅದನ್ನ ಕೈಗೊಳ್ಬೇಕಲ್ಲ, ಆ ಕೆಲಸಗಳಾಗ್ತಿಲ್ಲ ಅಂತ ಜನ ಇದೀಗ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಪಂಜಿಕಲ್ಲಿನ ಪ್ರದೇಶದಲ್ಲಿ ಒಂದ್ ಕಡೆ ಬೆಳಗಾವಿ ಭಾಗದಲ್ಲಿ ನೆರೆ ಅವಾಂತರ ಸೃಷ್ಟಿಯಾಗಿದೆ. ದಕ್ಷಿಣ ಕನ್ನಡದಲ್ಲೂ ಮಳೆಯ ಅಬ್ಬರ ಜೋರಾಗಿದೆ. ತುಂಬಾ ಕಡೆ ಗ್ರಾಮಗಳಿಗೆ ನೀರು ನುಗ್ಗಿದೆ. ಈಗ ಮನೆಯಿಂದ ಹೊರಗಡೆ ಬರಬೇಕು ಅಥವಾ ಏನಾದ್ರೂ ವಸ್ತುಗಳು ತಗೋಬೇಕು ಅಂತಂದ್ರು ಅವರು ಈಗ ದೋಣಿಲ್ ಬರಬೇಕು, ಬೋಟ್ ಮೂಲಕ ಸಂಚಾರ ಮಾಡಬೇಕು. ಹಂಗಿದೆ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಭಾಗದಲ್ಲೆಲ್ಲ ಪರಿಸ್ಥಿತಿ. ಬೆಳಗಾವಿ ಮತ್ತೆ ಮಂಗಳೂರು ಭಾಗದಲ್ಲಿ ಉಸ್ತುವಾರಿ ಸಚಿವರುಗಳು ಏನ್ ಮಾಡ್ತಿದ್ದಾರೆ, ಜನರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದಾರಾ ಇಲ್ವಾ, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಮಂಗಳೂರಿಂದ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಹಾಗೇನೆ ಬೆಳಗಾವಿಯಿಂದ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ. ಚಂದ್ರಕಾಂತ್ ಸುಗಂಧಿ, ಬಹುಶಃ ಗೋವಿಂದ ಕಾರಜೋಳ ಅವರಿಗೆ ಏನೋ ಮಾಹಿತಿ ಇಲ್ಲ ಅನ್ಸುತ್ತೆ, ಅಥವಾ ಎಲ್ಲಾ ಮಾಹಿತಿ ತಗೊಂಡು ಮೀಡಿಯಾದವ್ರು ಕೇಳಿದಾಗ ಬಹುಶಃ ಅದಕ್ಕೆ ಉತ್ತರ ಕೊಡ್ತಾರೆ ಅಂತ ಕಾಣಿಸುತ್ತೆ. ಆದ್ರೆ ಪ್ರತಿ ಬಾರಿ ಮಾಧ್ಯಮದವ್ರು ಹೇಳಿದಾಗ ಇವ್ರು ಎಚ್ಚೆತ್ಕೊಳ್ಳೋದಲ್ಲ, ಜನರ ಕಷ್ಟಗಳಿಗೆ ಸ್ಪಂದಿಸಬೇಕು, ಅದನ್ನ ಆಲಿಸಬೇಕು. ಈ ಟೈಮ್ ನಲ್ಲಿ ಅವ್ರಿಗೆ ಸಹಾಯ ಹಸ್ತವನ್ನ ಚಾಚಬೇಕಾಗುತ್ತೆ. ಎಲ್ಲಿದ್ದಾರೆ ಗೋವಿಂದ ಕಾರಜೋಳ? ಏನ್ ಇನ್ಫಾರ್ಮೇಶನ್ ಸಿಕ್ಕಿದೆ? ಶರ್ಮಿತಾ ಶೆಟ್ಟಿ, ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ 11 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಿದೆ. ಮಳೆಯಿಂದ ಅನೇಕ ಅವಾಂತರಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಖಾನಾಪುರ ತಾಲೂಕಿನ ಗುಂಜಿ ಗ್ರಾಮದಲ್ಲಿ ನಿನ್ನೆ ಒಂದು ಶಾಲೆ ಒಂದು ಬಿದ್ದಿದೆ. ಅದೇ ರೀತಿ 22 ಮನೆಗಳಿಗೆ ಭಾಗಶಃ ನಿನ್ನೆ ಹಾನಿಯಾಗಿರ್ತಕ್ಕಂಥದ್ದು. ಆದ್ರೆ ಇದೆಲ್ಲ ಪರಿಶೀಲನೆ ಮಾಡಬೇಕಂತ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಳಗಾವಿಗೆ ಬಂದಿಲ್ಲ, ಅವರು ಬೆಂಗಳೂರಿನಲ್ಲೇ ಉಳ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿದ್ದು ಇತ್ತೀಚೆಗೆ ನಡೆದಂತಹ ಸಿಎಂ ಸಭೆಯಲ್ಲಿ ಕೂಡ ಗೋವಿಂದ ಕಾರಜೋಳ ಭಾಗವಹಿಸಿದ್ರು. ಆದ್ರೆ ನೇರವಾಗಿ ಬೆಳಗಾವಿಗೆ ಬಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯನ್ನ ಮಾಡಿಲ್ಲ. ಯಾಕಂದ್ರೆ ನೆರೆಯಿಂದ ಕಳೆದ 2018ರಲ್ಲಿ ದೊಡ್ಡ ಪ್ರಮಾಣದ ಹಾನಿ ಸಂಭವಿಸಿದ್ದು. ಇಡೀ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಸಾವಿರಾರು ಕೋಟಿಯಷ್ಟು ಹಾನಿ ಸಂಭವಿಸಿತ್ತು. ಆದ್ರೆ ಈಗ ಆ ಪರಿಸ್ಥಿತಿ ಇಲ್ಲ. ಆದ್ರೂ ಕೂಡ ಮುನ್ನೆಚ್ಚರಿಕೆಯನ್ನ ಕೈಗೊಳ್ಳಬೇಕಿತ್ತು. ಏನು ಮಳೆಯಿಂದ ಆಗತಕ್ಕಂತಹ ಹಾನಿಗಳ ಬಗ್ಗೆ ಏನು ಸಚಿವರೇ ನೇರವಾಗಿ ಒಂದು ಸಭೆಯನ್ನ ಮಾಡಬೇಕಿತ್ತು. ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಇದುವರೆಗೂ ಕೂಡ ಜಿಲ್ಲೆಗೆ ಭೇಟಿ ನೀಡಿ ಮಳೆಯ ಬಗ್ಗೆ ಒಂದು ಸಭೆಯನ್ನ ಮಾಡಿಲ್ಲ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ 7 ನದಿಗಳು ಹರಿತವೆ. 7 ನದಿಗಳ ಪೈಕಿ ಮಹಾರಾಷ್ಟ್ರದಿಂದ ಅಂದ್ರೆ ದೂಧಗಂಗಾ, ವೇದಗಂಗಾ ನದಿಯಲ್ಲಿ ಸಾಕಷ್ಟು ಪ್ರಮಾಣದ ಒಳ ಹರಿವು ಬರ್ತಾ ಇದ್ದು ನಿಪ್ಪಾಣಿ ತಾಲೂಕಿನ ಅನೇಕ ಗ್ರಾಮಗಳಿಗೆ ಈಗಾಗಲೇ ಸಮಸ್ಯೆ ಉಂಟಾಗಿರ್ತಕ್ಕಂಥದ್ದು. ಅನೇಕ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಮುಳುಗಡೆ ಆಗಿವೆ. ಈ ಒಂದು ನಿಪ್ಪಾಣಿ ತಾಲೂಕಿನ ಕೆಲ ಪ್ರದೇಶಗಳಿಗೆ ಸಚಿವೆ ಶಶಿಕಲಾ ಜೊಲ್ಲೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶಶಿಕಲಾ ಜೊಲ್ಲೆ ಸಚಿವರಾಗಿದ್ರು ಕೂಡ ಕ್ಷೇತ್ರಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಹುಕ್ಕೇರಿಯ ಶಾಸಕ ಉಮೇಶ್ ಕತ್ತಿ ಕೂಡ ಸಚಿವರಾಗಿದ್ದಾರೆ. ಅವರು ಕೂಡ ತಮ್ಮ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು. ಜಿಲ್ಲಾ ಉಸ್ತುವಾರಿ ಸಚಿವರು ಹೊರತುಪಡಿಸಿ ಬೆಳಗಾವಿ ಜಿಲ್ಲೆಯಲ್ಲಿ 2 ಸಚಿವರಿದ್ದಾರೆ. ಅವರು ಕೂಡ ಜಿಲ್ಲಾ ಮಟ್ಟದ ಸಭೆಯನ್ನ ಮಾಡಿಲ್ಲ. ಅವರಿಗೆ ಜಿಲ್ಲಾ ಮಟ್ಟದ ಸಭೆಯನ್ನ ಮಾಡಕ್ಕೆ ಎಲ್ಲ ರೀತಿಯ ಏನು ಅವಕಾಶಗಳಿರುತ್ತೆ ಮತ್ತು ಅವರು ಮಾಡಬಹುದು, ಕ್ಯಾಬಿನೆಟ್ ಸಚಿವರು ಇರ್ತಾರೆ. ಆದ್ರೆ ಇದುವರೆಗೂ ಕೂಡ ಯಾರು ಕೂಡ ತಲೆ ಕೆಡಿಸಿಕೊಂಡಿಲ್ಲ. ಇನ್ನು ಕೃಷ್ಣಾ ನದಿ ಪ್ರಮುಖವಾಗಿ ಈಗ ಇನ್ನು 3-4 ದಿನಗಳಲ್ಲಿ ಅಲ್ಲಿಂದ ನೀರು ಬಿಡೋ ಸಾಧ್ಯತೆ ಇದೆ. ಯಾಕಂದ್ರೆ 70,000 ಕ್ಯೂಸೆಕ್ಸ್ ನೀರು ಈಗಾಗಲೇ ಹರಿದು ಬರ್ತಾ ಇದೆ. ಸುಮಾರು 2,40,000 ಕ್ಯೂಸೆಕ್ಸ್ ನೀರು ಹರಿದು ಬಂದ ನಂತರ ಕರ್ನಾಟಕದ ಅಂದ್ರೆ ಚಿಕ್ಕೋಡಿ, ಅಥಣಿ ಮತ್ತು ರಾಯಬಾಗ ತಾಲೂಕಿನ ಅನೇಕ ಗ್ರಾಮಗಳಿಗೆ ನೀರು ನುಗ್ಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಮುನ್ನೆಚ್ಚರಿಕೆ ವಹಿಸಿ ಅಂತೇಳಿ ಮಹಾರಾಷ್ಟ್ರ ಅಧಿಕಾರಿಗಳು ಕರ್ನಾಟಕದ ಅಧಿಕಾರಿಗಳ ಜೊತೆಗೆ ಈಗಾಗಲೇ ಮಾತುಕತೆಯನ್ನು ಮಾಡ್ತಿದ್ದಾರೆ. ಇದು ಕೇವಲ ಅಧಿಕಾರಿ
ಅಧಿಕಾರಿಗಳ ಮಟ್ಟದಲ್ಲಿ ಇದೆ. ಯಾಕಂದ್ರೆ ಕರ್ನಾಟಕಕ್ಕೆ ಹಾನಿಯಾಗುವುದು ಮಹಾರಾಷ್ಟ್ರದಿಂದ ನೀರು ಬಿಟ್ಟ ಸಂದರ್ಭದಲ್ಲಿ ಆ ಒಂದು ಜಾಗೃತಿಯನ್ನ ಅಧಿಕಾರಿಗಳು ಈಗ ಸಮನ್ವಯ ಮಾಡ್ತಿದ್ದಾರೆ. ಆದ್ರೆ ಈ ಸಮನ್ವಯದ ನೇತೃತ್ವವನ್ನ ಗೋವಿಂದ ಕಾರಜೋಳ ವಹಿಸಬೇಕಿತ್ತು. ಅವರೇ ಇದುವರೆಗೂ ಕೂಡ ಒಂದು ಸಭೆಯನ್ನ ಮಾಡಿಲ್ಲ. ಮತ್ತೊಂದು ಕಡೆ ಮಲಪ್ರಭಾ ಘಟಪ್ರಭಾ ನದಿಯಲ್ಲಿ ಕೂಡ ಸಾಕಷ್ಟು ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಘಟಪ್ರಭಾ ನದಿಯಲ್ಲಿ ಸುಮಾರು 28,000 ಕ್ಯೂಸೆಕ್ ನೀರು ಈಗಾಗಲೇ ಜಲಾಶಯಕ್ಕೆ ಹರಿದು ಬರ್ತಾ ಇದೆ. ಜಲಾಶಯ ಭರ್ತಿಗೆ ಸಾಕಷ್ಟು ಇನ್ನು 20ಕ್ಕೂ ಹೆಚ್ಚು ಟಿಎಂಸಿ ನೀರು ಬೇಕಾಗಿದ್ದರಿಂದ ಅಲ್ಲಿ ಯಾವುದೇ ರೀತಿ ಅಪಾಯ ಇಲ್ಲ. ಮತ್ತೊಂದು ಕಡೆ ಘಟಪ್ರಭಾದಲ್ಲೂ ಕೂಡ ಮಲಪ್ರಭಾದಲ್ಲೂ ಕೂಡ 10,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಕ್ಕಂಥದ್ದು. ಒಟ್ಟು ಖಾನಾಪುರ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿದೆ. ಮತ್ತೊಂದು ಕಡೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಆಗ್ತಿರೋದ್ರಿಂದ ಬೆಳಗಾವಿ ಜಲಾಶಯಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಸದ್ಯ ಜಿಲ್ಲೆಯಲ್ಲಿ ನೆರೆ ಪರಿಸ್ಥಿತಿ ಇದ್ದೇ ಇದ್ರು ಕೂಡ ಮಳೆಯಿಂದಾಗಿ ಮನೆಗಳನ್ನ ಬೀಳ್ತಾ ಇವೆ. ಶಾಲಾ ಕೊಠಡಿಗಳು ಕೂಡ ಅಪಾಯದ ಅಂಚಿನಲ್ಲಿವೆ. ಸುಮಾರು ಬೆಳಗಾವಿ ಜಿಲ್ಲೆಯಲ್ಲಿ 2,000 ಶಾಲಾ ಕೊಠಡಿಗಳು ಅಪಾಯದ ಅಂಚಿನಲ್ಲಿವೆ. ಎಲ್ಲಾ ದುರಸ್ತಿಗಳ ಕಾಮಗಾರಿ ಮಾಡಬೇಕಿತ್ತು. ಏನು ರಮೇಶ್ ಜಾರಕಿಹೊಳಿ ಇತ್ತೀಚೆಗೆ ಗೋಕಾಕ್ ಸಂಬಂಧಪಟ್ಟಂತೆ ಒಂದು ಅಧಿಕಾರಿಗಳನ್ನು ಸಭೆ ಮಾಡಿದ್ರೆ ಅದನ್ನು ಹೊರತುಪಡಿಸಿದ್ರೆ ಜಿಲ್ಲೆಯ ಮಟ್ಟದಲ್ಲಿ ಅಂದ್ರೆ ಜಿಲ್ಲೆಯ ಸಮಗ್ರ ಪ್ರವಾಹ ಪರಿಸ್ಥಿತಿಯನ್ನು ನಿಭಾಯಿಸಕ್ಕೆ ಯಾರು ಕೂಡ ಸಭೆ ಮಾಡಿದಿರೋದು ದುರಂತ. ಗೋವಿಂದ ಕಾರಜೋಳ ಬೆಂಗಳೂರಿನಲ್ಲಿ ಉಳಿದುಕೊಂಡಿದ್ದಾರೆ. ಅವರು ಯಾವಾಗ ಬಂದು ಬೆಳಗಾವಿಗೆ ಸಭೆ ಮಾಡ್ತಾರೆ ಅಂತಕ್ಕಂಥ ಜನ ಈಗ ಪ್ರಶ್ನೆ ಮಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಶರ್ಮಿತಾ ಶೆಟ್ಟಿ, ಪ್ಲೀಸ್ ಬಿ ಆನ್ಲೈನ್. ಚಂದ್ರಕಾಂತ್ ಸುಗಂಧಿ, ಇನ್ನು ಮಂಗಳೂರು ಭಾಗದಲ್ಲಿ ಸುನಿಲ್ ಕುಮಾರ್ ಅವರು ಸಾಕಷ್ಟು ಪ್ಲೇಸಸ್ ಗಳಿಗೆ ವಿಸಿಟ್ ಮಾಡಿದ್ದಾರೆ. ಏನಾದ್ರೂ ಜನರ ಕಷ್ಟಗಳಿಗೆ ಸ್ಪಂದಿಸಿದಾರಾ? ಇದರಿಂದ ಲಾಭ ಆಗಿದೆಯಾ? ಕಿಶನ್ ಶೆಟ್ಟಿ, ಈಗ ಸುನಿಲ್ ಕುಮಾರ್ ಅವರು ಸಾಕಷ್ಟು ಪ್ಲೇಸಸ್ ವಿಸಿಟ್ ಮಾಡಿದ್ರು, ಬಟ್ ಜನರ ಕಷ್ಟಗಳನ್ನ ಆಲಿಸಿದಾರಾ? ಅದಕ್ಕೆ ಪರಿಹಾರವನ್ನ ಹುಡುಕೊಟ್ಟಿದಾರಾ? ಶರ್ಮಿತಾ, ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯಿಂದ ಆಗ್ತಾ ಇರುವಂತಹ ಸಮಸ್ಯೆ ಒಂದು ಕಡಲ್ ಕೊರೆತ ಆಗಿದೆ. ಆದ್ರೆ ಕಡಲ್ ಕೊರೆತ ಈ ಬಾರಿ ಅತ್ಯಂತ ತೀವ್ರವಾಗಿ ಆಗ್ತಾ ಇದೆ. ಆದ್ರೆ ಇಲ್ಲಿನ ಶಾಸಕರು ಯುಟಿ ಖಾದರ್ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವ ಸುನಿಲ್ ಕುಮಾರ್ ನಡುವೆ ಬಹಳಷ್ಟು ಇದರಲ್ಲಿ ಜಟಾಪಟಿ ಆಗ್ತಾ ಇದೆ. ಯಾಕಂದ್ರೆ ನಮ್ಮ ಕಾಲದಲ್ಲಿ ಕಡಲ್ ಕೊರೆತವನ್ನು ನಿಲ್ಲಿಸೋಕೆ ಆಗಿಲ್ಲ. ಹಾಗಾಗಿ ಅಂದ್ರೆ ಯುಟಿ ಖಾದರ್ಗೆ ನೇರವಾಗಿ ಅವರು ಎಚ್ಚರಿಕೆಯನ್ನು ಕೊಡ್ತಾ ಇರುವಂತದ್ದು ಸುನಿಲ್ ಕುಮಾರ್ ಅವರು. ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ಯಾವುದೇ ರೀತಿಯಾಗಿ ಶಾಶ್ವತವಾಗಿ ತಡೆಗೋಡೆ ಕಾಮಗಾರಿ ಆಗಿಲ್ಲ ಅನ್ನೋ ಬೊಟ್ಟನ್ನು ತೋರಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಯುಟಿ ಖಾದರ್ ಕೂಡ ಒಂದು ರೀತಿಯಾಗಿ ಮಾತುಗಳನ್ನು ಹೇಳ್ತಿರುವಂತದ್ದು. ಯಾಕಂದ್ರೆ ನೀವು ಈ ಸ್ಥಳಕ್ಕೆ ಬಂದಿಲ್ಲ, ಕಡಲ್ ಕೊರೆತ ಸಂತ್ರಸ್ತರ ಅಹವಾಲ್ಗಳನ್ನ ಸ್ವೀಕರಿಸಿಲ್ಲ ಮತ್ತು ಶಾಶ್ವತವಾಗಿ ತಡೆಗೋಡೆ ನಿರ್ಮಾಣ ಮಾಡೋಕೆ ಯಾವುದೇ ರೀತಿಯ ಕಾಮಗಾರಿಗಳನ್ನು ನೀವು ಕೈಗೊಂಡಿಲ್ಲ ಎಂಬ ಆರೋಪ ಪ್ರತ್ಯಾರೋಪದಲ್ಲಿ ಮುಳುಗಿದ್ದಾರೆ. ಆದ್ರೆ ಇದರ ನಡುವೆ ನೇರವಾಗಿ ಇಲ್ಲಿನ ಸಂತ್ರಸ್ತ ಮಾತ್ರ ಇಲ್ಲಿ ಹೊಣೆಯಾಗ್ತಾ ಇದ್ದಾರೆ. ಯಾಕಂದ್ರೆ ಸುಮಾರು 10 ಮನೆಗಳು ಈಗಾಗಲೇ ಸಮುದ್ರ ಪಾಲಾಗಿರುವಂತದ್ದು ಮತ್ತು ರಸ್ತೆಗಳು ಕೂಡ ಸಮುದ್ರ ಪಾಲಾಗಿದೆ. ಉಳ್ಳಾಲದ ಬಟ್ಟಪ್ಪಾಡಿ ಪ್ರದೇಶ ಸಂಪೂರ್ಣವಾಗಿ ದ್ವೀಪದ ರೀತಿಯಾಗಿ ಮಾರ್ಪಾಟಾಗಿರುವಂತದ್ದು. ಯಾಕಂದ್ರೆ ಈ ಭಾಗದಲ್ಲಿ ಕಡಲ್ ಕೊರೆತ ಕಾಮಗಾರಿ ಮಳೆ ಬಂದ ನಂತರ ಕಳೆದ 4-5 ದಿನಗಳ ಹಿಂದೆಯಿಂದ ಆರಂಭಗೊಂಡಿರುವಂತದ್ದು. ಹಾಗಾಗಿ ಸಾಕಷ್ಟು ಸಮಸ್ಯೆಯನ್ನ ಈ ಭಾಗದ ಜನ ಎದುರಿಸ್ತಾ ಇದ್ದಾರೆ. ಪ್ರಮುಖವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಸುನಿಲ್ ಕುಮಾರ್ ಒಂದು ಹಂತದಲ್ಲಿ ಎಲ್ಲಾ ಕಡೆಗಳಲ್ಲಿ ಭೇಟಿ ನೀಡಿ ಅಧಿಕಾರಿಗಳ ಜೊತೆ ಮಾತನಾಡಿ ಯಾವೆಲ್ಲ ಪರಿಹಾರ ಕಾರ್ಯಕ್ರಮಗಳು ಆಗಬೇಕು, ಯಾವೆಲ್ಲ ಪರಿಹಾರವನ್ನು ನೀಡಬೇಕು ಅಥವಾ ಏನೇ ತೊಂದರೆ ಬಂದ್ರೆ ಅದನ್ನ ಯಾವ ರೀತಿಯಾಗಿ ಎದುರಿಸಬೇಕೆಂಬ ಬಗ್ಗೆ ಮಾರ್ಗದರ್ಶನವನ್ನ ಕೊಟ್ಟು ಹೋಗಿದ್ದಾರೆ. ಆದ್ರೆ ಆ ನಂತರವಾಗಿ ಯಾವುದೇ ರೀತಿಯ ಪ್ರದೇಶಗಳಿಗೆ ಅವರು ಭೇಟಿ ನೀಡಿಲ್ಲ ಎಂಬ ದೂರು ಕೂಡ ಇರುವಂತದ್ದು. ಯಾಕಂದ್ರೆ ಇತ್ತೀಚೆಗೆ ಕಂದಾಯ ಸಚಿವ ಆರ್ ಅಶೋಕ್ ಕೂಡ ಜಿಲ್ಲೆಗೆ ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲಿ ಇಬ್ರು ಕೂಡ ಜಂಟಿಯಾಗಿ ಸ್ಥಳ ಪರಿಶೀಲನೆ ಮಾಡಿದ್ರು. ಪ್ರಮುಖವಾಗಿ ದಕ್ಷಿಣ ಕನ್ನಡ ಮತ್ತು ಕೊಡಗು ಭಾಗದ ಗಡಿ ಭಾಗಗಳಿಗೆ ಭೇಟಿ ನೀಡಿ ಅಲ್ಲಿ ಆಗ್ತಾ ಇರುವಂತಹ ಭೂಕಂಪನ ಮತ್ತು ಜನರಲ್ಲಿ ಆಗ್ತಾ ಇರುವಂತಹ ಆತಂಕವನ್ನ ನಿವಾರಣೆ ಮಾಡೋಕೆ ಹಲವು ರೀತಿಯ ಅಲ್ಲಿ ಕಾರ್ಯಕ್ರಮಗಳನ್ನು ನೀಡಿದ್ರು ಮತ್ತು ಕೇಂದ್ರದ ಅಧ್ಯಯನ ತಂಡ ಕೂಡ ಅಲ್ಲಿ ಪ್ರದೇಶಗಳಿಗೆ ಭೇಟಿ ನೀಡಿತ್ತು. ಅನಂತರವಾಗಿ ಯಾವೊಬ್ಬ ಸಚಿವರು ಕೂಡ ಆ ಭಾಗಕ್ಕೆ ಭೇಟಿ ನೀಡಿಲ್ಲ ಮತ್ತು ಅಧಿಕಾರಿಗಳು ಭೇಟಿ ನೀಡಿಲ್ಲ. ಹೀಗಾಗಿ ಅಲ್ಲಿನ ಜನರು ಕೂಡ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ಒಮ್ಮೆ ಸಭೆ ಮಾಡಿ ಅನಂತರವಾಗಿ ಪರಿಹಾರ ಕಾರ್ಯಕ್ಕೆ ಸೂಚನೆ ಕೊಟ್ಟ ಬಳಿಕ ಇಲ್ಲಿನ ಉಸ್ತುವಾರಿ ಸಚಿವರು ನಾಪತ್ತೆಯಾಗಿದ್ದಾರೆ ಎಂಬ ದೂರು ಕೂಡ ಜನರಿಂದ ಕೇಳಿ ಬರ್ತಾ ಇದೆ. ಶರ್ಮಿತಾ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಥ್ಯಾಂಕ್ ಯು ಸೋ ಮಚ್ ಚಂದ್ರಕಾಂತ್ ಸುಗಂಧಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ವೆಲ್ಕಮ್ ಬ್ಯಾಕ್. ನಾಳೆಯಿಂದ ಸಿಎಂ ಬೊಮ್ಮಾಯಿ ನೆರೆ ಪ್ರವಾಸವನ್ನ ಕೈಗೊಳ್ತಾರೆ ಅಂತ ಗೊತ್ತಾಗಿದೆ. ಚಿಕ್ಕಮಗಳೂರು ಭಾಗದಲ್ಲಿ ಸಾಕಷ್ಟು ಈಗ ನೆರೆಯಿಂದ ಅವಾಂತರಗಳು ಸೃಷ್ಟಿಯಾಗಿದೆ. ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಇಲ್ಲ, ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟ ಮೇಲೆ. ಸೊ ಹಾಗಾಗಿ ಹಾಗಾದ್ರೆ ಅಲ್ಲಿನ ಜವಾಬ್ದಾರಿಯನ್ನ ವಹಿಸಿಕೊಳ್ತಾರೆ? ಅದು ಆ ಭಾಗದಲ್ಲಿ ಜನರನ್ನ ಈಗ ಕಾಡ್ತಾ ಇದೆ. ಪರಿಸ್ಥಿತಿ ನಿಭಾಯಿಸೋದಕ್ಕೆ ಆ ಭಾಗದಲ್ಲಿ ಉಸ್ತುವಾರಿ ಸಚಿವರೇ ಇಲ್ಲ. ಚಿಕ್ಕಮಗಳೂರು ಭಾಗದಲ್ಲಿ ಈಗ ಸಾಕಷ್ಟು ಮಳೆ ಆಗ್ತಿರೋದು, ಅಲ್ಲಿ ಉಸ್ತುವಾರಿ ಸಚಿವರು ಇಲ್ಲ. ಈಶ್ವರಪ್ಪ ರಾಜೀನಾಮೆ ನೀಡಿ 3 ತಿಂಗಳು ಕಳೆದಿದೆ, ಆದ್ರೂ ಜಿಲ್ಲೆಗೆ ಉಸ್ತುವಾರಿ ಸಚಿವರ ನೇಮಕ ಆಗಿಲ್ಲ. ಗುಡ್ಡ ಕುಸಿತ, ಮನೆ ಕುಸಿತ, ಪ್ರವಾಹದಿಂದ ಜನ ತತ್ತರಿಸೋಗಿದ್ದಾರೆ. ಭಾರೀ ಮಳೆ, ಗುಡ್ಡ ಕುಸಿತದ ಭೀತಿಯಿಂದ ಕೊಡಗು ಭಾಗದಲ್ಲೂ ಜನ ತತ್ತರಿಸೋಗಿದ್ದಾರೆ. ಚಿಕ್ಕಮಗಳೂರು ಭಾಗದಲ್ಲಿ ಈಗ ಬೇರೆ ಕಡೆ ಉಸ್ತುವಾರಿ ಸಚಿವರು ಇದ್ರೂ ಪ್ರಯೋಜನ ಇಲ್ಲ. ಫಸ್ಟ್ ಆಫ್ ಆಲ್ ಚಿಕ್ಕಮಗಳೂರಲ್ಲಿ ಉಸ್ತುವಾರಿ ಸಚಿವರೇ ಪ್ರೆಸೆಂಟ್ ಇಲ್ಲ. ಜನರಿಗೆ ತಮ್ಮ ಕಷ್ಟವನ್ನ ಯಾರ ಹತ್ರ ಹೇಳ್ಕೊಳ್ಬೇಕು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಜವಾಬ್ದಾರಿ ತಗೊಳ್ಳೋರು ಒಬ್ರು ಬೇಕಲ್ಲ. ಬೇರೆ ಕಡೆ ನೋಡಿ, ಕೊಡಗು ಭಾಗದಲ್ಲಿ ಜವಾಬ್ದಾರಿ ತಗೊಳ್ಳೋದಕ್ಕೊಬ್ರು ಇದ್ದಾರೆ. ಅವ್ರ ಹೆಸರು BC ನಾಗೇಶ್ ಅಂತ.
ಆದ್ರೆ ಜಿಲ್ಲೆಯತ್ತ ಇದುವರೆಗೂ ಸುಳದೇ ಇಲ್ಲ ಉಸ್ತುವಾರಿ ಸಚಿವರು. ಜಿಲ್ಲೆಯ ಜನ ತತ್ತರಿಸ್ತಾ ಇದ್ರು. ನಾವು ಹೇಳ್ತಾ ಇದ್ದಲ್ಲ, ಮೂರ್ ಸಂಕಷ್ಟ ಕೊಡಗು ಮತ್ತೆ ಮಡಿಕೇರಿ ಭಾಗದವರಿಗೆ. ಒಂದು ನಿರಂತರವಾಗಿ ಮಳೆ ಬರ್ತಿರೋದು, ಮತ್ತೊಂದು ಭೂಕುಸಿತ ಆಗ್ತಿರೋದು ಅಲ್ಲಲ್ಲಿ, ಇನ್ನೊಂದು ಪದೇ ಪದೇ ಭೂಮಿ ಕಂಪಿಸ್ತಾ ಇದೆ, ಭೂಕಂಪನ ಆಗ್ತಾ ಇದೆ. ಯಾವಾಗ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಕೊಡಗು ಮಡಿಕೇರಿ ಭಾಗದ ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ದಿನಗಳನ್ನ ದೂಡ್ತಾ ಇದ್ದಾರೆ ಈ ಮಳೆಗಾಲದಲ್ಲಿ. ಆದ್ರೆ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ BC ನಾಗೇಶ್ ಅವರಿಗೆ ಇದ್ಯಾವುದು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ ಕಾಣಿಸುತ್ತೆ, ಅಥವಾ ಕಿವಿ ಕೇಳಿಸ್ತಾ ಇಲ್ಲ ಅಂತ ಕಾಣಿಸುತ್ತೆ. ಬೇರೆದೆಲ್ಲ ಸ್ಟೇಟ್ಮೆಂಟ್ ಹೆಂಗ್ ಕೊಡ್ತಾರೆ? ಮಕ್ಕಳು ಬಗ್ಗೆ ಮಾತಾಡುವಾಗ, ಕ್ವಾಲಿಟಿ ಆಫ್ ಎಜುಕೇಶನ್ ಬಗ್ಗೆ ಮಾತಾಡುವಾಗ, ಮಕ್ಕಳು ಬರೋದು ಸರ್ಕಾರಿ ಶಾಲೆಗೆ ಶೂ ಸಾಕ್ಸ್ ತಗೊಂಡು ಹೋಗಕ್ಕ ಅಂತ ಕೇಳ್ತಾರೆ. ಅದೆಲ್ಲ ಬೇಗ ಬರುತ್ತೆ ಮಾತಾಡಕ್ಕೆ. ಆದ್ರೆ ಸಮಸ್ಯೆ ಅಂತ ಬಂದಾಗ ಅದನ್ನ ಕೇಳಿಸ್ಕೊಳ್ಳೋದಕ್ಕೆ ಅಥವಾ ಸ್ಥಳಕ್ಕೆ ಹೋಗಿ ನೋಡೋಕೆ ಇವ್ರಿಗೆ ಪುರ್ಸೋತಿಲ್ವಾ ಹಾಗಾದ್ರೆ? ಅಥವಾ ಜನ ಅಲ್ಲಿ ತರಾಟೆಗೆ ತಗೊಳ್ತಾರೆ ಅನ್ನೋ ಭಯನ? ಫೈನ್. ಹಾಗಾದ್ರೆ ಚಿಕ್ಕಮಗಳೂರು ಕೊಡಗು ಭಾಗದಲ್ಲಿ ಒಂದ್ ಕಡೆ ಉಸ್ತುವಾರಿ ಸಚಿವರೇ ಇಲ್ಲ, ಇನ್ನೊಂದ್ ಕಡೆ ಇದ್ರೂ ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಈ ಎರಡೂ ಜಿಲ್ಲೆಗಳ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಲೈವ್ ನಲ್ಲಿ ಕನೆಕ್ಟ್ ಇದ್ದಾರೆ, ರವಿ ಹಾಗೇನೆ ವೀರೇಶ್. ಚಿಕ್ಕಮಗಳೂರು ಭಾಗದಲ್ಲಿ ಫಸ್ಟ್ ಇನ್ಫಾರ್ಮೇಶನ್ ತಿಳ್ಕೊಂಬೋಣ. ವೀರೇಶ್, 3 ತಿಂಗಳಾಯ್ತು ಉಸ್ತುವಾರಿ ಸಚಿವರಿಲ್ಲ, ಬೇರೆ ಕಡೆ ಇದ್ರೂ ಪ್ರಯೋಜನಕ್ಕೆ ಬರ್ತಾ ಇಲ್ಲ ಬಿಡಿ, ಬಟ್ ಇಲ್ಲಿ ಅಟ್ಲೀಸ್ಟ್ ಒಬ್ರು ಜವಾಬ್ದಾರಿ ತಗೊಳಕ್ ಒಬ್ರು ಇರ್ಬೇಕಾಗಿತ್ತು, ಜನರಿಗೆ 1 ಪಾಯಿಂಟ್ ಕಾಂಟ್ಯಾಕ್ಟ್ ಅಂತ ಒಬ್ರು ಇರ್ಬೇಕಾಗಿತ್ತು, ಅಲ್ಲಿ ಇಲ್ಲ. ಸೊ ಉಸ್ತುವಾರಿ ಸಚಿವರು ಇಲ್ಲದೆ ಇರೋದು ಜನರಿಗೆ ಯಾವ ತರ ಸಂಕಷ್ಟ ತಂದಿಟ್ಟಿದೆ ಈ ಮಳೆಗಾಲದಲ್ಲಿ? ಶರ್ಮಿತಾ, ಏನು ಕಳೆದ 1 ವಾರದಿಂದ ಕೂಡ ಬಿಟ್ಟು ಬಿಡದೆ ಮಳೆ ಸುರಿತಿರುವಂತದ್ದು, ಇದರಿಂದ ಸಾಕಷ್ಟು ಅನಾಹುತಗಳು ಕೂಡ ಸಂಭವಿಸ್ತಿರುವಂತದ್ದು. ಈಗಾಗ್ಲೇ 16 ಮನೆಗಳು ಕುಸಿದು ಬಿದ್ದಿರುವಂತದ್ದು, ಜೊತೆಗೆ ರಸ್ತೆಗಳು ಕೂಡ ಕುಸಿದು ಬಿದ್ದಿರುವಂತದ್ದು, ಮತ್ತೆ ಅಲ್ಲಲ್ಲಿ ಭೂಕುಸಿತಗಳು ಉಂಟಾಗಿರುವ ಹಿನ್ನೆಲೆಯಲ್ಲಿ ರಸ್ತೆ ಸಂಪರ್ಕ ಕೂಡ ಕಡಿತಗೊಂಡಿರುವಂತದ್ದು, ಮರಗಳು ಧರೆಗುರುಳಿರುವಂತದ್ದು, ಈ ರೀತಿ ಸಾಕಷ್ಟು ಕಷ್ಟಗಳು ಇದ್ರು ಕೂಡ ಉಸ್ತುವಾರಿ ಸಚಿವರು ಇಲ್ಲದೆ ಇರೋದು ಒಂದ್ ರೀತಿಯಲ್ಲಿ ಎಲ್ಲ ಒಂದ್ ಕಡೆ ಸಂಕಷ್ಟಕ್ಕೆ ಮತ್ತೊಂದು ದಾರಿ ಮಾಡಿಕೊಟ್ಟಿರುವಂತದ್ದು. ಈಗಾಗಲೇ ಈಶ್ವರಪ್ಪ ಅವರು ರಾಜೀನಾಮೆ ಕೊಟ್ಟ ನಂತರ ಚಿಕ್ಕಮಗಳೂರು ಜಿಲ್ಲೆಗೆ ಉಸ್ತುವಾರಿ ಸಚಿವರ ನೇಮಕ ಕೂಡ ಆಗಿಲ್ಲ. 3 ತಿಂಗಳು ಕಳೀತಾ ಬಂತು, ಆದ್ರೂ ಕೂಡ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಉಸ್ತುವಾರಿ ಸಚಿವರ ನೇಮಕ ಆಗದೆ ಇರುವಂತದ್ದು ಎಲ್ಲ ಜಿಲ್ಲೆಗೆ ಕಂಟಕವೂ ಕೂಡ ಆಗಿರುವಂತದ್ದು. ಯಾಕಂದ್ರೆ ಜಿಲ್ಲೆಯಲ್ಲಿ ಇರುವ ನದಿಗಳು ಕೂಡ ಅಪಾಯ ಮಟ್ಟ ಮೀರಿ ಹರಿತಿರುವಂತದ್ದು, ಮನೆಗಳು ಕುಸಿದಿದ್ದಾವೆ, ಸಾಕಷ್ಟು ಜನರು ತೊಂದರೆಯಲ್ಲಿ ಇರುವಂತದ್ದು, ಜೊತೆಗೆ ಬೆಳೆಗಳು ಕೂಡ ಸಾಕಷ್ಟು ಹಾನಿ ಆಗಿರುವಂತದ್ದು. ಈಗ 15ಕ್ಕೂ ಹೆಚ್ಚು ಮನೆಗಳು ಈಗಾಗಲೇ ಕುಸಿದು ಬಿದ್ದಿರುವಂತದ್ದು, ಅವರು ದಾರಿ ಕಾಣದೆ ಒಂದ್ ರೀತಿಯಲ್ಲಿ ಪರಿತಪ್ಪಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಈಗ ಅಲ್ಲಿನ ಜನರು ಯಾರು ಬರೀ ಸಮಸ್ಯೆ ಹೇಳ್ಕೊಳ್ಳೋಕ್ಕೂ ಕೂಡ ಒಂದು ರೀತಿಯಲ್ಲಿ ಉಸ್ತುವಾರಿ ಸಚಿವರು ಇಲ್ಲದೆ ಇರುವಂತದ್ದು ಎಲ್ಲ ಒಂದ್ ಕಡೆ ಸಮಸ್ಯೆಗೆ ದಾರಿ ಮಾಡಿಕೊಟ್ಟಿರುವಂತದ್ದು. ಹಾಗಾಗಿ ಇನ್ನಾದ್ರೂ ಬೊಮ್ಮಾಯಿ ಸರ್ಕಾರ ಕೂಡಲೇ ಉಸ್ತುವಾರಿ ಸಚಿವರನ್ನು ಜಿಲ್ಲೆಗೆ ಕಳಿಸಬೇಕಾಗಿದೆ. ಸಾರ್ವಜನಿಕರು ಕೂಡ ಒಂದು ರೀತಿಯಲ್ಲಿ ಪ್ರಶ್ನೆ ಮಾಡ್ತಿರುವಂತದ್ದು, ಉಸ್ತುವಾರಿ ಸಚಿವರು ಇಲ್ಲದೆ ಇದ್ರೆ ಯಾವ ರೀತಿ ಆಡಳಿತ ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಸಾರ್ವಜನಿಕರು ಮಾಡ್ತಿದ್ದಾರೆ. ಶರ್ಮಿತಾ, ಫೈನ್, ಪ್ಲೀಸ್ ಬಿ ಆನ್ಲೈನ್. ವೀರೇಶ್, ಇನ್ನು ಕೊಡಗು ಭಾಗದಲ್ಲಿ ಉಸ್ತುವಾರಿ ಸಚಿವರಿದ್ದಾರೆ BC ನಾಗೇಶ್. ರವಿ, BC ನಾಗೇಶ್ ಅವರು ಬೇರೆ ರೀತಿ ಸ್ಟೇಟ್ಮೆಂಟ್ ಕೊಟ್ಟು ಕಾಂಟ್ರವರ್ಸಿ ಮಾಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿದ್ದಾರೆ ಹೊರತು, ಈಗ ತಮ್ಗೆ ಒಂದು ಉಸ್ತುವಾರಿ ಜಿಲ್ಲೆ ಕೊಟ್ಟಿದ್ದಾರೆ, ಅಲ್ಲಿ ಏನಾಗ್ತಿದೆ, ಜನರಿಗೆ ಕಷ್ಟ ಇದೆ, 3 ಸಂಕಷ್ಟಗಳನ್ನ ಎದುರಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ಬಹುಶಃ ಅವರಿಗೆ ಅರಿವಿರುತ್ತೆ. ಆದ್ರೆ ಅಲ್ಲಿ ಹೋದ್ರೆ ಬಹುಶಃ ಜನ ತರಾಟೆಗೆ ತಗೊಳ್ತಾರೆ, ಏನಕ್ಕಪ್ಪ ಅಲ್ಲಿ ಹೋಗಿ ಸುಮ್ನೆ ಕೋಲ್ ಕೊಟ್ಟು ಹೊಡ್ಸ್ಕೊಳ್ಳೋದು ಯಾಕೆ ಅನ್ನೋ ಪರಿಸ್ಥಿತಿಲಿ ಇದ್ದಾರೆ ಅಂತ ಕಾಣಿಸುತ್ತೆ. BC ನಾಗೇಶ್ ಅವರು ಸಭೆನೂ ಮಾಡಿಲ್ಲ, ಅಲ್ಲಿಗೆ ಬಂದೂ ಇಲ್ಲ ಅಲ್ವಾ ರವಿ? ಶರ್ಮಿತಾ, ಏನು ಜೂನ್ 27ನೇ ತಾರೀಕು ಕುಶಾಲನಗರ ತಾಲೂಕಿನಲ್ಲಿರುವಂತಹ ಕುಶಾಲನಗರದ ಪ್ರಾಥಮಿಕ ಸಹಕಾರ ಸಂಘದ ಶತಮಾನೋತ್ಸವದ ಕಾರ್ಯಕ್ರಮಕ್ಕೆ ಇಲ್ಲಿಯ ಉಸ್ತುವಾರಿಸುವಂತಹ BC ನಾಗೇಶ್ ಅವರು ಬಂದಿದ್ದಂತದ್ದು. ಅವತ್ತು ಬಂದಂತವರು ಅದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನ ಮಾಡಿ ಹೇಗೆ ನಿಭಾಯಿಸಬೇಕು ಅನ್ನಂತಹ ಒಂದು ಸಭೆಯನ್ನ ಮಾಡೋದು ಬಿಟ್ರೆ, ಆ ನಂತರ ಸಾಕಷ್ಟು ಮಳೆ ಸುರಿದಿದೆ. ಆ ನಂತರನೂ ಕೂಡ ಒಮ್ಮೆ ಭೂಕಂಪನ ಆಗಿದೆ. ಕೊಡಗಿನಲ್ಲಿ ಇದುವರೆಗೆ ಬರೋಬ್ಬರಿ 67ಕ್ಕೂ ಹೆಚ್ಚು ಮನೆಗಳಿಗೆ ಡ್ಯಾಮೇಜ್ ಆಗಿದೆ. ಅದರಲ್ಲೂ 4 ಮನೆಗಳು ಸಂಪೂರ್ಣವಾಗಿ ಉರುಳಿ ಹೋಗಿದ್ದಾವೆ. ಸಾಕಷ್ಟು ರಸ್ತೆಗಳಿಗೆ ಪ್ರಾಬ್ಲಮ್ ಆಗಿದೆ. ಮತ್ತೊಂದ್ ಕಡೆ ಕೊಯ್ನಾಡು ಪ್ರದೇಶದಲ್ಲಿ ಪಯಶ್ವಿನಿ ನದಿ ಹುಟ್ಟಿರೋದು, ಅಲ್ಲೂ ಕೂಡ ಸಾಕಷ್ಟು ಮನೆಗಳು ಜಲಾವೃತ ಆಗ್ತಾ ಇದಾವೆ. ಸೊ 2018ರಲ್ಲಿ ಏನು ಭೂಕುಸಿತ ಆಗಿ ಸಾಕಷ್ಟು ಕಡೆ ಪ್ರಾಬ್ಲಮ್ ಆಗಿತ್ತು, ಬೆಟ್ಟ ಗುಡ್ಡಗಳು ಕುಸಿದು ಹೋಗಿತ್ತು. ಅಂತಹ ಪ್ರದೇಶಗಳಲ್ಲಿ ಜನರು ಆತಂಕದಲ್ಲಿದ್ದಾರೆ. ಅವ್ರನ್ನ ಈಗ ಜಿಲ್ಲಾಡಳಿತ ಕಾಳಜಿ ಕೇಂದ್ರಗಳನ್ನ ಮಾಡಿ ಸ್ಥಳಾಂತರ ಮಾಡುವಂತಹ ಕೆಲಸವನ್ನ ಇಷ್ಟೆಲ್ಲ ತೊಂದರೆಗಳಿದ್ರು ಕೂಡ ಇದುವರೆಗೆ ಉಸ್ತುವಾರಿ ಸಚಿವರಿಗೆ ಬರಲಿಲ್ಲ ಅನ್ನೋದು ಈಗ ಸಾಕಷ್ಟು ಪ್ರಶ್ನೆಗೆ ಸಾಕಷ್ಟು ಒಂದ್ ರೀತಿಯ ಈಗ ಜನರ ಏನೋ ಕೊಡಗಿನವರು ಶಾಂತಿಪ್ರಿಯರು ಅಂತ ಹೇಳ್ತಾರೆ, ಅವರ ಕೋಪಕ್ಕೆ ಎಲ್ಲ ಒಂದ್ ಕಡೆ ಒಳಗಾಗ್ತಿದ್ದಾರೆ ಅನ್ನೋದು ಈಗ ಗೊತ್ತಾಗುತ್ತೆ. ಶರ್ಮಿತಾ, ರವಿ, ಈಗ ಜನರಿಗೊಂದು ಆಕ್ರೋಶ ಇರುತ್ತೆ, ಯಾಕಂದ್ರೆ ಈ ಕಷ್ಟ ಕಾಲದಲ್ಲಿ ಒಂದು ಅಧಿಕಾರಿಗಳು ಹೆಲ್ಪ್ ಮಾಡ್ಬೇಕು, ಇಲ್ಲ ವೋಟ್ ಹಾಕ್ದವರು ಈ ತರ ರಾಜಕಾರಣಿಗಳು ಅಫ್ಕೋರ್ಸ್ ಅವ್ರ ನೆರವಿಗೆ ಧಾವಿಸ್ಬೇಕಾಗುತ್ತೆ, ಅವ್ರ ಕರ್ತವ್ಯ ಕೂಡ ಅದು. ಈಗ ಜನ ಯಾವ ತರ ಆಕ್ರೋಶ ವ್ಯಕ್ತಪಡಿಸ್ತಾ ಇದಾರೆ? ನಾಗೇಶ್ ಅವ್ರ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ವಾ? 27ನೇ ತಾರೀಕಿನ ಆದ ನಂತರ
ಇಲ್ಲಿಯ ಸಾಕಷ್ಟು ಮಳೆ ಸುರ್ತಾ ಇದೆ, ಕಂಟಿನ್ಯೂಸ್ ಆಗಿ ಮಳೆ ಸುರ್ತಾ ಇದೆ. ಕಳೆದ ಒಂದು ವಾರದಿಂದ ನಿರಂತರವಾಗಿ ಶಾಲೆಗಳಿಗೆ ರಜೆ, ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಸೊ ಸಾಕಷ್ಟು ಮಳೆ ಸುರಿದಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲಿ ಯಾವ ಸಂದರ್ಭದಲ್ಲಿ ಯಾವ ತೊಂದರೆ ಆಗುತ್ತೆ ಅನ್ನೋಂತಹ ಆತಂಕ ಜನರಲ್ಲಿದೆ. ಆದ್ರೆ ಜಿಲ್ಲಾಡಳಿತ ಆ ಕ್ಷಣಕ್ಕೆ ಏನು ಪರಿಹಾರವನ್ನ ಕೊಡ್ಬೋದು ಅಥವಾ ಏನ್ ಮಾಡ್ಬೋದು ಅನ್ನೋದನ್ನ ಹೇಳ್ಬೋದು ಹೊರತು, ಆದ್ರೆ ಇಂಡಿಪೆಂಡೆಂಟ್ ಆಗಿ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ಕೆ ಆಗ್ಬೋದಿಲ್ಲ. ಸೊ ತಮ್ಮ ಅಳಲನ್ನು ಕೂಡ ಜನರು ಹೇಳ್ಕೋಬೇಕು ಅಂತಂದ್ರೆ ಜಿಲ್ಲಾಡಳಿತದ ಹತ್ರ ಅಥವಾ ಅಧಿಕಾರಿಗಳ ಹತ್ರ ಏನೇ ಹೇಳಿದ್ರು ಸರ್ಕಾರ ಅಥವಾ ಸಚಿವರು ತೀರ್ಮಾನ ತೆಗೆದುಕೊಳ್ಳದ ಹೊರತು ಇಲ್ಲಿಯ ಅಧಿಕಾರಿಗಳಿಂದರೆ ಅವರು ಯಾವುದೇ ರೀತಿಯ ದೃಢ ನಿರ್ಧಾರವನ್ನು ತೆಗೆದುಕೊಳ್ಳಕ ಆಗೋದಿಲ್ಲ. ಹಾಗಾಗಿನೇ ಇಲ್ಲಿಯ ಜನರು ಉಸ್ತುವಾರಿ ಸಚಿವರ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಎಲ್ಲಿ ಉಸ್ತುವಾರಿ ಸಚಿವರು ಮೋಸ್ಟ್ಲಿ ಕಳೆದೋಗ್ಬಿಟ್ರು ಅನ್ನೋಂತಹ ಚರ್ಚೆ ಕೂಡ ಈಗ ಜಿಲ್ಲೆಯಲ್ಲಿ ಒಂದಷ್ಟು ಚರ್ಚೆಗೆ ಕಾರಣ ಆಗಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ರವಿ, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.